ಯಾವಾಗ ನೀವು ಸಚಿವರಾಗೋದು? ಸಚಿವರು ನಾನು ಕಳೆದ ಮೊದಲನೇ ಸಾರಿನೇ ಆಗಬೇಕಾಯಿತು. ಆದರೆ ಅನಿವಾರ್ಯ ಕಾರಣಗಳಿಂದ ಇಲ್ಲಪ್ಪ 2.5 ವರ್ಷ ಕೆಲವು ಸಚಿವರಿಗೆ ಹಂಚಾಕಿದ್ದೀವಿ, ನಿಮಗೆ 2.5 ವರ್ಷ ಕಳೆದ ನಂತರ ಮಾಡ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಈ ಸಾರಿ 2.5 ವರ್ಷ ಆಗೋಯ್ತು ಸರ್. 2 ವರ್ಷ ಆಯ್ತು. ಅದರೊಳಗೆ ಈಗ ಸ್ವಲ್ಪ ಏನೋ ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಅಲ್ಲಿ ಇದೆ. ಮಾಡ್ತಾರೆ ಅಂತ ಕಾಣುತ್ತೆ. ಈ ಸೆಷನ್ ಕಳೆದ ಮೇಲೆ ಮಾಡ್ತಾರೆ ಅಂತ ಮಾಡ್ತಾರೆ ಅಂತ ಕಾಣುತ್ತೆ. ಮಾಡಲೇಬೇಕು. ಪರಿಸ್ಥಿತಿ ಏನಿದೆ ಸೋರ್ಸ್ ನಿಮ್ಗೆ ಏನಿದೆ? ನಮ್ಮ ನಾನು JDS ನಲ್ಲಿ 3 ಸಾರಿ MLA. ಹೌದು. ಒಂದು ಸಾರಿ 14 ಕೊಟ್ಟು ಸೋತಿದ್ದೆ JDS ನಲ್ಲಿ. 4 ಸಾರಿ ಅಲ್ಲೇ ಕಂಟೆಸ್ಟ್ ಮಾಡಿದ್ದೆ. 5ನೇ ಸಾರಿಗೆ ಕೆಲವು ಅನಿವಾರ್ಯ ಕಾರಣಗಳಿಂದ ನಾನು ಕಾಂಗ್ರೆಸ್ನ ಸೇರ್ಪಡೆ ಆಗಬೇಕಾದಂತ ಸಂದರ್ಭ ಬಂದಾಗ ನನಗೆ ಸುರ್ಜೇವಾಲಾ ಅವರು, DK ಶಿವಕುಮಾರ್, ಸಿದ್ದರಾಮಣ್ಣ 3 ಜನನು ನನಗೆ ಪ್ರಾಮಿಸ್ ಮಾಡಿ ಮಂತ್ರಿ ಮಾಡ್ತೀನಿ ಅಂತೇಳಿ ಕರ್ಕೊಂಡ್ಬಂದಿದ್ದಾರೆ. ಭರವಸೆ ಉಳಿಸ್ಕೊತಾರೆ ಅಂತೇಳಿ. ಮೊದಲನೇ ಸಾರಿ ಆಗಲಿಲ್ಲಪ್ಪ, ಈ ಸಾರಿ 2ನೇ ಸಾರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ನೀವು ನಿಮ್ಮ ರಾಜಕೀಯ ಜೀವನದಲ್ಲಿ ಸಾಕಷ್ಟು ತ್ಯಾಗ ಮಾಡಿದ್ದೀರಾ, ನಾನು ಓಪನಿಂಗ್ ಕೊಟ್ಟಿರೋಂತ. ಆಮೇಲೆ ನಿಮ್ಮ ಒಳ್ಳೆ ಮನಸ್ಸು ಮತ್ತೆ ನೀವು ಮಾಡಿರುವಂತಹ ತ್ಯಾಗಕ್ಕೆ ನೀವು ಆಲ್ರೆಡಿ ಒಬ್ಬ ಮಂತ್ರಿಗಳಾಗಬೇಕಾಗಿತ್ತು. ಆದರೆ ನೀವು ತುಂಬಾ ವೇಟ್ ಮಾಡಿದ್ರಿ ಸರ್. ಬೇರೆಯವ್ರ ಥರ ಎಲ್ಲೆಂದರಲ್ಲಿ ಮಾತಾಡ್ಕೊಂಡು ಹೋಗೋದಾಗ್ಲಿ ಅಥವಾ ಸ್ಟೇಟ್ಮೆಂಟ್ಗಳನ್ನು ಕೊಡೋದಾಗ್ಲಿ, ಅವರ ಪರ ಇವರ ಪರ ಅಂತ ನಿಮ್ಮನ್ನ ನೀವು ತೋರಿಸ್ಕೊಳ್ಳೋದಾಗ್ಲಿ, ಅದನ್ನೆಲ್ಲೂ ಕೂಡ ನೀವು ಮಾಡಲಿಲ್ಲ. ಆದರೆ ಸದ್ಯದ ಪಾರ್ಟಿಯ ವಾತಾವರಣ ಹಂಗಿದೆ. ಘೋಷಣೆಗಳನ್ನ ಕೂಗೋದು, ಅವ್ರ ಪರವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದು, ಇದೆಲ್ಲ ನೋಡಿದಾಗ ಶಿವಲಿಂಗೇಗೌಡರಿಗೆ ಏನ್ ಅನ್ಸುತ್ತೆ? ಇಲ್ಲ, ಇದು ಈ ಬೆಳವಣಿಗೆ ಆಗಬಾರ್ದಾಗಿತ್ತು. ಪಾರ್ಟಿ ಹಿತದೃಷ್ಟಿಯಿಂದ, ಪಾರ್ಟಿ ಬೆಳವಣಿಗೆ ದೃಷ್ಟಿಯಿಂದ ಈ ಬೆಳವಣಿಗೆ ಸ್ವಲ್ಪ ಆಗಬಾರ್ದಾಯಿತು. ಇದನ್ನ ನಾವು ಎಲ್ಲ ಭರವಸೆ ಇಟ್ಕೊಂಡಿದ್ದೀವಿ. ಹೈಕಮಾಂಡು ಸ್ವಲ್ಪದ್ರಲ್ಲೇ ಬಗೆಹರಿಸ್ತಾರೆ. ಒಂದು ಸೂಕ್ತವಾದಂಥ ಒಂದು ಅಭಿಪ್ರಾಯಕ್ಕೆ ಬಂದು ಈ ಸಮಸ್ಯೆಗೆ ಮಂಗಳ ಆಡ್ತಾರೆ. ಒಂದು ಉತ್ತಮವಾದಂಥ ನಾಯಕತ್ವ ಕೊಡ್ತಾರೆ. ನಾಯಕತ್ವ ಸಿಗುತ್ತೆ. ನಾಯಕತ್ವ ನಡೆಸ್ಕೊಂಡು ಹೋಗಿ ಅಂತಕ್ಕಂಥ ಜವಾಬ್ದಾರಿನ ಎಲ್ಲನೂ ಕೂತ್ಕೊಂಡು ಹೈಕಮಾಂಡ್ ಮಾಡುತ್ತೆ ಅನ್ನೋದು ನನ್ನ ಭಾವನೆ. ಹೈಕಮಾಂಡ್ ಇದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ, ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದೆ ಅಂತ ಸ್ಟೇಟ್ ಅಲ್ಲಿ ಆಗ್ತಿರೋ ಬೆಳವಣಿಗೆ? ಇಲ್ಲ, ಹೈಕಮಾಂಡು ಸೂಕ್ತವಾಗೇನೆ ತಗೊಂಡಿದೆ. ಅದು ಬಿಹಾರದ ಚುನಾವಣೆಯ ರಿಸಲ್ಟ್ ಹಿನ್ನೆಲೆಯಲ್ಲಿ ಮತ್ತು ಇವೆಲ್ಲ ಕಾರಣಗಳಿಂದ ಏನು ಹೈಕಮಾಂಡ್ ತಗೋಬೇಕು ಅನ್ನತಕ್ಕಂಥ ನಿರ್ಧಾರ, ಅದು ಹೈಕಮಾಂಡ್ಗೆ ನನ್ನ ವಿಚಾರವನ್ನು ಮಾತಾಡುವಷ್ಟು ದೊಡ್ಡ ರಾಜಕಾರಣಿಗಳನ್ನ ಏನೇ ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ತಲಬಾಗಬೇಕು. ಅಲ್ಲ, ನನ್ನ ಪ್ರಶ್ನೆ ಇರೋದು ಇದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡ್ತಿದೆ, ಅವಲೋಕಿಸ್ತಾ ಇದೆಯಾ ಅಂತ. ಅಲ್ಲ, ಇದು ಅವಲೋಕಿಸಿ ಒಂದು ತೀರ್ಮಾನಕ್ಕೆ ಬರಲೇಬೇಕಾಗುತ್ತೆ. ಮುಂದಿನ ರಾಜಕಾರಣದ ಒಂದು ದೊಡ್ಡ ಈ ದೇಶದ ಬೆಳವಣಿಗೆನಲ್ಲಿ ಕಾಂಗ್ರೆಸ್ ಮುಂದೆ ಹೋಗ್ಬೇಕಾದಾಗ ಕರ್ನಾಟಕ ಇವತ್ತು ಭದ್ರ ಬುನಾದಿ ಆಗಿದೆ. ಆ ಭದ್ರ ಬುನಾದಿಯನ್ನು ಉಳಿಸಿಕೊಂಡು ಮುಂದೆ ಹೋಗ್ಬೇಕಾಗಿದೆ. ಅದಕ್ಕೆ ಅವರು ಒಳ್ಳೆ ತೀರ್ಮಾನನ ತಗೊಂಡು ಎಲ್ಲರನ್ನೂ ರಾಜ್ಯ ಸಂಧಾನದ ಮುಖಾಂತರ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಭಾವನೆ ಇದೆ.